and welcome to Mustaq Kunnur Academy. Dear diploma students of C15, C20 and C25. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಹೌದು, ಈಗ C15, C20 ಮತ್ತು C25 ಸ್ಟೂಡೆಂಟ್ಸ್ಗಳ ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಯಾವ ಡೇಟ್ಲಿಂದ ಯಾವ ಡೇಟ್ ತನಕ ರಿವ್ಯಾಲ್ಯೂಯೇಷನ್ ನಡೆಯುತ್ತೆ ಮತ್ತು ಎಷ್ಟು ಮಾರ್ಕ್ಸ್ ಬಂದರೆ ನಿಮ್ಮದು ರಿಸಲ್ಟ್ ಚೇಂಜ್ ಆಗಿ ಬರುತ್ತೆ ಅನ್ನೋದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಅಧಿಕೃತವಾಗಿ ಜ್ಞಾಪನ ಬಂದಿದೆ, ಸರ್ಕ್ಯುಲರ್ ಬಂದಿದೆ. ಇದರಲ್ಲಿ ನಾವು ನೋಡಬಹುದು ಮೇ ಜೂನ್ 2026 ಡಿಪ್ಲೊಮಾ ಸೆಮಿಸ್ಟರ್ ಥಿಯರಿ ಪರೀಕ್ಷೆಗಳಲ್ಲಿ C15, C20, C25 ಇದು ಡಿಜಿಟಲ್ ಪೇಪರ್ ಚೆಕಿಂಗ್ ಆಗಿತ್ತು. ಈ ಡಿಜಿಟಲ್ ಪೇಪರ್ ಚೆಕಿಂಗ್ ಆಗಿದ್ದು ಇದರಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರದ್ದು ರಿವ್ಯಾಲ್ಯೂಯೇಷನ್ ಈಗ ಕಾಣಿಸ್ತಿರುವ ಡೇಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇವ್ರ ರಿವ್ಯಾಲ್ಯೂಯೇಷನ್ ಡೇಟ್ ಏನಿದೆ, C15 ಆಯಿತು, C20 ಮತ್ತು C25 ರಿವ್ಯಾಲ್ಯೂಯೇಷನ್ ಅಥವಾ ರೀಚೆಕಿಂಗ್ ಅಂತ ನಾವು ಏನಂತೀವಿ, ಅದು 27/7/2026ರಿಂದ 28/7/2026ರವರೆಗೆ ಆಯ್ದ ಪಾಲಿಟೆಕ್ನಿಕ್ಗಳಲ್ಲಿ ನಡೆಯುತ್ತೆ. ರಿವ್ಯಾಲ್ಯೂಯೇಷನ್ನು ಕೂಡ ಇದು ಕೂಡ ಡಿಜಿಟಲ್ ಆಗೇ ಇರುತ್ತೆ. ಮತ್ತು ಈಗ ಈ ರಿವ್ಯಾಲ್ಯೂಯೇಷನ್ ಮುಗಿದ ನಂತರ ರಿಸಲ್ಟದು ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ ನಂತರ ನಿಮಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟದು ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ. ಈಗ ಇನ್ನೊಂದು ಪ್ರಶ್ನೆ, ಎಷ್ಟು ಮಾರ್ಕ್ಸ್ ಬಂದರೆ ನಿಮ್ಮದು ರಿಸಲ್ಟ್ ಚೇಂಜ್ ಆಗುತ್ತೆ, ಅದು ಕೂಡ ನಾನು ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಈಗ ಈ ಸರ್ಕ್ಯುಲರ್ನಲ್ಲಿ ವಿಶೇಷ ಸೂಚನೆ ನಾವು ನೋಡಬಹುದು. ವಿದ್ಯಾರ್ಥಿಯು ಮರುಮೌಲ್ಯಮಾಪನದಲ್ಲಿ ಗಳಿಸಿದ ಅಂಕಗಳ ಫಲಿತಾಂಶವನ್ನು ಮರುಮೌಲ್ಯಮಾಪನದಲ್ಲಿ ಗಳಿಸಿದ ಅಂಕ ಹೆಚ್ಚಾದಲ್ಲಿ ಮಾತ್ರ ನೀಡಲಾಗುವುದು. ಅಂದರೆ ಮಾರ್ಕ್ಸ್ ನಿಮಗೆ ಹೆಚ್ಚಿಗೆ ಬಂದರೆ ಮಾತ್ರ ರಿಸಲ್ಟನ್ನು ನೀಡಲಾಗುವುದು ಅಂತ ಒಂದು ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ಮರುಮೌಲ್ಯಮಾಪನದಲ್ಲಿ ರಿವ್ಯಾಲ್ಯೂಯೇಷನ್ನಲ್ಲಿ ಅಂಕದ ವ್ಯತ್ಯಾಸ, ಮಾರ್ಕ್ಸ್ ಎಷ್ಟು ಡಿಫರೆನ್ಸ್ ಅಂದರೆ ಗರಿಷ್ಠ ಅಂಕಗಳ ಮ್ಯಾಕ್ಸಿಮಮ್ ಮಾರ್ಕ್ಸದು 10% ಮಾರ್ಕ್ಸ್ ಏನಿರುತ್ತೆ, 10%ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಬಂದರೆ ಹೆಚ್ಚಾಗಿದ್ದ ಮಾರ್ಕ್ಸ್ ಅಷ್ಟೇ ನಿಮಗೆ ನೀಡಲಾಗುತ್ತೆ. ಐ ಹೋಪ್ ದಿಸ್ ಇಸ್ ಎ ಕ್ಲಿಯರ್. ಅಂದರೆ ರಿವ್ಯಾಲ್ಯೂಯೇಷನ್ ಮಾಡಿದ ನಂತರ 10% ಮಾರ್ಕ್ಸ್ ನಿಮಗೆ ಹೆಚ್ಚು ಬಂದರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿರುತ್ತೆ ಅದರದ್ದು 10% ಹೆಚ್ಚು ಮಾರ್ಕ್ಸ್ ಬಂದರೆ ನಿಮಗೆ ರಿಸಲ್ಟನ್ನು ನೀಡಲಾಗುತ್ತೆ. ಇಲ್ಲ ಅಂದರೆ ನಿಮ್ಮದು ಮೊದಲು ಏನು ರಿಸಲ್ಟ್ ಇತ್ತು, ಮೊದಲು ಏನು ಮಾರ್ಕ್ಸ್ ಇತ್ತು ಅದೇ ಮಾರ್ಕ್ಸನ್ನು ರಿಟೈನ್ ಮಾಡ್ತಾರೆ. ಈ ಮಾಹಿತಿಯನ್ನು ಇದರಲ್ಲಿ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ ಬರುವ ರಿಸಲ್ಟ್ ಸಲುವಾಗಿಯೂ ಕೂಡ ಅಫಿಷಿಯಲ್ ಸರ್ಕ್ಯುಲರ್ ಬಂದ ನಂತರ ನಾನು ಅಪ್ಡೇಟನ್ನು ಕೊಡ್ತೀನಿ. ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಎಲ್ಲ ಪಾಸಿಂಗ್ ಪ್ಯಾಕೇಜ್ಗಾಗಿ, ಡಿಪ್ಲೊಮಾ ಸ್ಕಾಲರ್ಶಿಪ್ ಮತ್ತು ರಿಸಲ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.